ಹಾಯ್ ನಮಸ್ಕಾರ ಸ್ನೇಹಿತರೆ. ಕರ್ನಾಟಕದ ಪುಣ್ಯಭೂಮಿಯಲ್ಲಿ ಅದೆಷ್ಟೋ ಮಠಮಾನ್ಯಗಳಿವೆ. ಆದರೆ ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಬಂಡಿಗಣಿ ಗ್ರಾಮದಲ್ಲಿರುವ ಶ್ರೀ ಬಸವಗೋಪಾಲ್ ನೀಲಮಾಣಿಕ್ಯ ಮಠವು ದಾಸೋಹ ಎಂಬ ಪದಕ್ಕೆ ಹೊಸ ಭಾಷ್ಯ ಬರೆದಿದೆ. ಕಾಯಕವೇ ಕೈಲಾಸ, ದಾಸೋಹವೇ ದೇವರು ಎಂಬ ಬಸವ ತತ್ವವನ್ನು ಅಕ್ಷರಶಃ ಪಾಲಿಸುತ್ತಾ ಬಂದಿರುವ ಈ ಮಠದ ಇತಿಹಾಸ, ಪರಂಪರೆ ಮತ್ತು ಸೇವೆಗಳ ಕುರಿತು ಒಂದು ಕಿರು ವಿಡಿಯೋವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ, ನೋಡಿ. ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೋ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ ಹಾಗೂ ಬೆಲ್ ಐಕಾನನ್ನು ಒತ್ತಿ. ಬಂಡಿಗಣಿ ಮಠಕ್ಕೆ ಶತಮಾನಗಳ ಇತಿಹಾಸವಿದೆ. ಶರಣ ಸಂಸ್ಕೃತಿಯನ್ನು ಎತ್ತಿ ಹಿಡಿಯುವ ಉದ್ದೇಶದಿಂದ ಸ್ಥಾಪನೆಯಾದ ಈ ಮಠವು ಕಾಲಾಂತರದಲ್ಲಿ ಸ್ಥಳೀಯ ಜನರ ನಂಬಿಕೆಯ ಕೇಂದ್ರ ಬಿಂದುವಾಯಿತು. ಇಲ್ಲಿನ ಪೂಜ್ಯ ಶ್ರೀಗಳು ಕೇವಲ ಧಾರ್ಮಿಕ ಆಚರಣೆಗಳಿಗೆ ಸೀಮಿತವಾಗದೆ ಸಮಾಜಮುಖಿ ಕಾರ್ಯಗಳಿಗೆ ಒತ್ತು ನೀಡಿದ್ದಾರೆ. ಮಠದ ಸಂಸ್ಥಾಪಕ ಶ್ರೀಗಳಿಂದ ಹಿಡಿದು ಇಂದಿನ ಶ್ರೀಗಳವರೆಗೆ ಎಲ್ಲರೂ ಬಸವಣ್ಣನವರ ತತ್ವಗಳನ್ನು ಪ್ರಚುರಪಡಿಸುತ್ತಾ ಬಂದಿದ್ದಾರೆ. ಬಂಡಿಗಣಿ ಮಠದ ಪ್ರಮುಖ ಆಕರ್ಷಣೆ ಮತ್ತು ಹೆಗ್ಗಳಿಕೆ ದಾಸೋಹ ಆಗಿದೆ. ಹೌದು ಗೆಳೆಯರೆ, ಇಲ್ಲಿಗೆ ಬರುವ ಸಾವಿರಾರು ಭಕ್ತರಿಗೆ, ಪ್ರವಾಸಿಗರಿಗೆ, ಬಡಬಗ್ಗರಿಗೆ ನಿತ್ಯ ಅನ್ನದಾನ ಮಾಡಲಾಗುತ್ತದೆ. ಜಾತಿ ಮತ ಭೇದವಿಲ್ಲದೆ ಎಲ್ಲರೂ ಒಂದೇ ಪಂಕ್ತಿಯಲ್ಲಿ ಕುಳಿತು ಊಟ ಮಾಡುತ್ತಾರೆ. ಈ ನಿರಂತರ ಸೇವೆಗಾಗಿ ಇತ್ತೀಚೆಗೆ ಲಿಂಗೈಕ್ಯರಾದ ಪೂಜ್ಯ ಶ್ರೀ ಧಾನೇಶ್ವರ ಸ್ವಾಮೀಜಿಯವರಿಗೆ ದಾಸೋಹ ಚಕ್ರವರ್ತಿ ಎಂಬ ಬಿರುದು ನೀಡಲಾಗಿತ್ತು. ಮಠದ ಅಡುಗೆ ಮನೆ ಸದಾ ಕಾರ್ಯನಿರತವಾಗಿರುತ್ತದೆ. ಇದು ನಿಜವಾದ ಕಾಯಕ ಯೋಗಿಗಳ ನೆಲೆಬೀಡು. ಕೇವಲ ಅನ್ನದಾನವಲ್ಲದೆ ಮಠವು ಶಿಕ್ಷಣಕ್ಕೂ ಒತ್ತು ನೀಡಿದೆ. ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ಶಾಲಾ ಕಾಲೇಜುಗಳನ್ನು ನಡೆಸುತ್ತಿದೆ ಮತ್ತು ವಸತಿ ನಿಲಯಗಳ ಮೂಲಕ ಆಶ್ರಯ ನೀಡುತ್ತಿದೆ. ಜೊತೆಗೆ ಮಠದ ವತಿಯಿಂದ ಆಗಾಗ ಉಚಿತ ಆರೋಗ್ಯ ಶಿಬಿರಗಳು, ರಕ್ತದಾನ ಶಿಬಿರಗಳು ಮತ್ತು ಪರಿಸರ ಸಂರಕ್ಷಣಾ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತದೆ. ಹೀಗೆ ಮಠವು ಸಮಾಜದ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸುತ್ತಿದೆ. ಇತ್ತೀಚೆಗೆ ಭಕ್ತರ ಪಾಲಿನ ದೇವರು ಧಾನೇಶ್ವರ ಮಹಾಸ್ವಾಮೀಜಿಯವರು ಅನಾರೋಗ್ಯದಿಂದ ಲಿಂಗೈಕ್ಯರಾದದ್ದು ಮಠದ ಭಕ್ತ ಸಮೂಹಕ್ಕೆ ತೀವ್ರ ನೋವುಂಟು ಮಾಡಿದೆ. ವೀರಶೈವ ಲಿಂಗಾಯತ ವಿಧಿವಿಧಾನಗಳ ಪ್ರಕಾರ ಅವರ ಅಂತಿಮ ಸಂಸ್ಕಾರ ಮಠದ ಆವರಣದಲ್ಲಿಯೇ ನೆರವೇರಿತು. ಅವರ ಅಗಲಿಕೆಯ ನಂತರ ಮಠದ ಪರಂಪರೆಯನ್ನು ಮುನ್ನಡೆಸಿಕೊಂಡು ಹೋಗಲು ನೂತನ ಉತ್ತರಾಧಿಕಾರಿ ಶ್ರೀಗಳನ್ನು ಆಯ್ಕೆ ಮಾಡುವ ಪ್ರಕ್ರಿಯೆ ನಡೆದಿದೆ. ಪರಂಪರೆ ನಿಲ್ಲುವುದಿಲ್ಲ, ಸೇವೆ ಮುಂದುವರಿಯುತ್ತದೆ. ಒಟ್ಟಾರೆಯಾಗಿ ಬಂಡಿಗಣಿ ಮಠವು ಕೇವಲ ಪೂಜಾ ಸ್ಥಳವಲ್ಲ, ಅದೊಂದು ಜೀವನ ಪಾಠಶಾಲೆ. ದಾಸೋಹದ ಮಹತ್ವವನ್ನು ಸಾರುವ, ಶಾಂತಿ ಮತ್ತು ಸಮಾನತೆಯನ್ನು ಬೋಧಿಸುವ ಈ ಪುಣ್ಯಕ್ಷೇತ್ರಕ್ಕೆ ನೀವು ಒಮ್ಮೆ ಭೇಟಿ ನೀಡಲೇಬೇಕು. ನಮ್ಮ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಈ ಮಾಹಿತಿಯುಕ್ತ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಎಲ್ಲರಿಗೂ ಧನ್ಯವಾದಗಳು.